ರಾಧಾ ನಿಧಿ ಸಿಟ್ಟಾಗಿ ಅನಿಸ್ತೈತಿ, ಇಲ್ಲಂದ್ರೆ ಮನೆ ಬರೋರ್ಗು ಒಟ ಒಟ ಅನ್ಕೊಂತಾರ ಕುಂದಿರ್ತಿದ್ಲು. ಹೋಗ್ಲಿ, ನಾನು ಮಾತಾಡಿಸ್ತೀನಿ. ರಾಧಾ, ನಿಮ್ಮ ಅಪ್ಪ ಅಮ್ಮ ಹೋದ್ರಾ? ಹ್ಞೂ ಬಾಸ್, ಹೋದ್ರು. ಅಲ್ಲ, ನನ್ನ ಯಾಕೆ ಕಾರ್ನಲ್ಲಿ ಡ್ರಾಪ್ ಮಾಡ್ತೇನೆ ಅಂದ್ರಿ? ಹೇಗಿದ್ದು ನಾನು ಹೋಗ್ತಿದ್ದೆ. ಅಲ್ಲ, ನಾನೇನು ಬೇಗ ಹೋಗಿದ್ರೆ ಅಥವಾ ನಿನಗಿಂತ ಲೇಟಾಗಿ ಹೋಗಿದ್ದೀನಿ ಹೇಳ್ತಿದ್ದಿಲ್ಲ. ಇಬ್ಬರು ಒಂದೇ ಟೈಮ್ ಆಫೀಸಿಂದ ಹೊರಗೆ ಬಂದ್ವಲ್ಲ. ನಾನು ಹೋಗೋ ರೂಟ್ನಲ್ಲ ಇಲ್ಲಿ ಇರೋದು ಮನೆ, ಹಾಗಾಗಿ ಡ್ರಾಪ್ ಮಾಡ್ತೀನಿ ಅಂದೆ. ಯಾಕೆ ನಿನಗೆ ಇಷ್ಟ ಇದ್ದಿದ್ವಾ ನನ್ನ ಜೊತೆ ಬರೋಕ್ಕೆ? ಓಕೆ ಬಾಸ್. ರಾಧಾ, ಸಿಟ್ಟಾಗಿ ನನ್ನ ಮೇಲೆ? ನಾನು ಯಾಕೆ ನಿಮ್ಮ ಮೇಲೆ ಸಿಟ್ಟಾಗಲಿ ಬಾಸ್? ಹಾಗೇನಿಲ್ಲ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಬೇಜಾರಾಗೈತೆ ಅಂದು. ಆಮೇಲೆ ನೀನು ಇಷ್ಟು ಸೈಲೆಂಟಾಗಿ ಕುಂದಿರ್ತೀಯ ಕಾರಣದಲ್ಲಿ ಮನೆ ಮುಟ್ಟೋವರೆಗೂ ನಾನು ಸುಮ್ಮನಿದ್ದು ನೀನೇ ಒಟ ಒಟ ಅಂತಂದೇಳಿ ನಾನು ಮಾತಾಡ್ತಿದ್ದಿ. ನೀನು ಸುಮ್ಮನೆ ಕುಂತಿರೋದು ನೋಡಿದ್ರೆ ಗೊತ್ತಾಗತ್ತೆ. ನಿನ್ನ ಜಾಗದಲ್ಲಿ ಯಾರು ಲೇಟಾಗಿ ಬಂದರೂ ನಾನು ಅದೇ ಥರ ಮಾಡ್ತಿದ್ದೆ ರಾಧಾ. ಈಗ ನೀನು ಅಂಕಲ್ ಹೇಳಿರೋ ಹುಡುಗಿ ಅಂತಂದು ನಾನು ನಿನ್ನೆ ಯಾವಾಗ ಬಂದು ಸುಮ್ಮನಿದ್ರೆ ಸುಮ್ಮನೆ ಅಲ್ಲಿರೋ ವರ್ಕರ್ಸ್ಗೆಲ್ಲ ಸುಮ್ಮನೆ ಇರೋದಂಗಾಗುತ್ತೆ. ಅದಕ್ಕಾಗಿನೇ ಬೈದೆ. ಸಾರಿ. ಏನು ಬಾಸ್ ನನ್ನ ಹತ್ರ ಸಾರಿ ಕೇಳ್ತಿದ್ದಾರಾ? ನನ್ನ ಫ್ರೆಂಡ್ ಹೇಳಿದ್ಲು ಆಫೀಸ್ನಲ್ಲಿ, ಅವರು ಅವ್ರದ್ದೇ ತಪ್ಪಿದ್ರು ಯಾರ ತನೂ ಸಾರಿ ಕೇಳಲ್ಲ ಹಂಗೆ ಹಿಂಗೆ ಅಂತಂದು ಭಾಳ ಆಟಿಟ್ಯೂಡ್ ಐತಿ ಸರ್ಗೆ. ಅವ್ರು ಯಾರ ಹತ್ರ ಸಾರಿ ಕೇಳಲ್ಲ ಏನಿಲ್ಲ ಅಂತಂದು ಏನನ್ನ ಹೇಳ್ತಿದ್ಲು. ಇವ್ರು ನೋಡಿದ್ರೆ ಸಾರಿ ಕೇಳ್ತಿದ್ದಾರಲ್ಲ, ಅದು ಇಷ್ಟು ಸಣ್ಣ ವಿಷಯಕ್ಕೆ. ನಾನೇನು ಇವ್ರ ಹತ್ರ ಏನು ಬೇಜಾರಾಗೇನಿ ಅದು ಅಂತಂದು ಏನೂ ಹೇಳಿಲ್ಲ. ರಾಧಾ, ಸಾರಿ ಕೇಳಿದ್ನಲ್ಲ, ಇನ್ನೂ ಸಿಟ್ಟು ಹೋಗಿಲ್ವಾ ನನ್ನ ಮೇಲೆ? ಪಾಪ, ಹೇಳ್ಬೇಕಂದ್ರೆ ನನ್ನದೇ ತಪ್ಪಿರೋದು. ನಾನು ಒನ್ ಡೇ ಎಕ್ಸ್ಟ್ರಾ ಲೀವ್ ಅಂತಂದು ಹೇಳಿ ಮಂಗಳವಾರ ಅದು ಬರುತ್ತೆ, ಅದು ಬಿಟ್ಟು 2 ದಿನ ಹೆಚ್ಚಿಗೆ ಲೀವ್ ತೊಗೊಂಡು ಇದು ಮಾಡಿದ್ದೀನಿ. ಅವ್ರು ಬೈದಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ಪಾಪ ಈಗ ಸಾರಿ, ಅವ್ರು ತಪ್ಪಿಲ್ಲ ಅಂದರೆ ಅವರೇ ಸಾರಿ ಕೇಳಕತ್ತಾರೆ. ರಾಧಾ, ಸಾರಿ ಕೇಳಿದ್ನಲ್ಲ, ಇನ್ನೂ ಸಿಟ್ಟು ಹೋಗಿಲ್ವಾ? ಇಲ್ಲ ಬಾಸ್, ಹಾಗೇನಿಲ್ಲ. ಬಾಸ್ ಬಾಸ್ ಅಂತ ಪದೇ ಪದೇ ಯಾಕೆ ಕರೀತೀಯ? ನಾನು ಆಫೀಸ್ನಲ್ಲಿ ಅಷ್ಟೇ ಬಾಸ್. ಹೊರಗ ಫ್ರೆಂಡ್ ಇದ್ದಂಗೆ ಕೃಷ್ಣ ಅಂತಾನೆ ಕರಿ. ಓಕೆ ಬಾಸ್, ಸರಿ ಓಕೆ ಕೃಷ್ಣ. ನನ್ನ ಹೆಸರು ಎಲ್ಲರೂ ಕರೆದ್ರು ಏನು ಅನಿಸ್ತದಲ್ಲ, ಆದರೆ ರಾಧನ್ ಬಾಯಲ್ಲಿ ನನ್ನ ಹೆಸರು ಕೇಳಿಸ್ಕೊಳಕ್ಕೆ ಎಷ್ಟು ಚೆನ್ನಾಗ್ತೈತಿ. ನನ್ನ ಹೆಸರು ನಿಜವಾಗ್ಲೂ ಎಷ್ಟು ಸುಂದರವಾಗೈತೆ ಅಂತಂದು ಇವ್ರು ಕೃಷ್ಣ ಅಂತ ಕರೆದ್ಮೇಲೆ ಗೊತ್ತಾಗಿರೋದು. ಏನು ಕೃಷ್ಣ? ಏನಿಲ್ಲ ರಾಧಾ, ಏನಿಲ್ಲ. ಯಪ್ಪ, ನಾನು ಬಾಸ್ನ ಹೆಸ್ರು ಕರೆಯಕತ್ತೆ ನಾ ಕೃಷ್ಣ ಅಂತಂದು ನನಗೆ ನಂಬಕ್ಕಾಗತ್ತಿಲ್ಲ. ಏನು ಯೋಚನೆ ಮಾಡ್ತಿದ್ದೀಯ ರಾಧಾ? ಏನಿಲ್ಲ ಬಾಸ್, ಸಾರಿ ಕೃಷ್ಣ. ಸಾರಿ, ಅದು ಬಾಸ್ ಅಂತ ಕರೆದು ರೂಢಿಯಾಗಿಬಿಟ್ಟೈತಲ್ಲ, ಅದಕ್ಕೆ ಸಡನ್ನಾಗಿ ಬಾಯಿಗೆ ಬಾಸ್ ಅಂತಲೇ ಬಂದುಬಿಡ್ತೈತಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು? ನಾನು ಅಮ್ಮ ಅಷ್ಟೇ. ಒಬ್ಬರಪ್ಪ ಕೆಲ್ಸಕ್ಕೆ ಬರ್ತಾರೆ. ಅಂದರೆ ಅಮ್ಮಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ವಯಸ್ಸಾಯ್ತಲ್ಲ, ಕಾಲು ಸ್ವಲ್ಪ ಮಂಡಿ ನೋವಿದೆ, ಅದಕ್ಕೆ ಜಾಸ್ತಿ ಅವರೇನು ಕೆಲಸ ಮಾಡಲ್ಲ. ನಾನು ಅಮ್ಮ ಅಷ್ಟೇ ಇರೋದು. ಓ, ಇಬ್ಬರೇ ನಾ ಇರೋದು? ಇಬ್ಬರೇ. ರಾಧಾ, ನಾಳೆ ಬಾ ನಮ್ಮ ಮನೆಗೆ. ಒಂದು ಅರ್ಧ ಗಂಟೆ 3/4 ಗಂಟೆ ಬೇಗ ಬಾ. ಅಮ್ಮನ ಪರಿಚಯ ಮಾಡಿಕೊಡ್ತೀನಿ. ಅಂದರೆ ಅಮ್ಮ ಯಾವಾಗ ಆಫೀಸಿಗೆ ಬರೋಲ್ಲ. ರಂಗನಾಥ್ ಅಂಕಲ್ ಹಿಂಗೆ ಹೇಳಿದ್ರು ಅಂತಂದಕ್ಕೆ ಮನೆಗೆ ಒಂದ್ಸರಿ ಕರ್ಕೊಂಬ ಅಂತಂದಿದ್ರು. ನನಗೆ ಹೇಳೋದೇ ನೆನಪಾಗಿದ್ದಿಲ್ಲ. ನಾಳೆ ಬೇಗ ಬಾ ಸ್ವಲ್ಪ. ನೀನು ನಮ್ಮ ಮನೆ ನೋಡಿಲ್ಲಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ಸಾಯಂಕಾಲ ಸ್ವಲ್ಪ ಬೇಗ ಹೋಗೋಣ, ಕೆಲಸ ಮುಗಿಸಿ ಒಟ್ಟಿಗೆ ಹೋಗೋಣ ಮನೆಗೆ. ಬೇಕಿದ್ರೆ ಅಲ್ಲಿಂದ ನೀನು ಮನೆಗೆ ಹೋಗುವಂತಿಲ್ಲ, ನಾನೇ ಡ್ರಾಪ್ ಮಾಡ್ತೇನಂತೆ. ಏನು, ನಾನು ನಿಮ್ಮ ಮನೆಗೆ? ಅದಕ್ಕೇನಕತಿ, ಬಾ, ಪರವಾಗಿಲ್ಲ. ಬೇಕಿದ್ದರೆ ಒಂದು ಕೆಲಸ ಮಾಡ್ತೀನಿ, ಯಾವಾಗಾದರೂ ಆಫೀಸು ಹಾಲಿಡೇ ಯಾವಾಗೂ ಇರೋಂಗಿಲ್ಲ, ಮಧ್ಯಾಹ್ನ ಇಲ್ಲ ಯಾವಾಗಾದರೂ ವರ್ಕ್ ಕಮ್ಮಿ ಇರುತ್ತಲ್ಲ, ಅವಾಗ ರಂಗನಾಥ್ ಅಂಕಲ್ನ ಕರ್ಕೊಂಡು ಬೇಕಾದ್ರೆ ನೀನು ರಂಗನಾಥ್ ಅಂಕಲ್ ಇಬ್ಬರು ಬರುವಂತೆ. ಹೆಂಗಿದ್ರೆ ರಂಗನಾಥ್ ಅಂಕಲ್ ಮನೆ ನೋಡಿದ್ದಾರೆ, ಅವ್ರ ಜೊತೆಗೆ ಬರುವಂತೆ. ಸರಿ, ಹಾಗೆ ಮಾಡೋಣ. ಕೃಷ್ಣ, ಅಲ್ಲಿ ಹಾಲಿನ ಡೈರಿ ಐತಲ್ಲ, ಅಲ್ಲೇ ನಿಲ್ಲಿಸು, ಹಾಲು ತಗೊಂಡು ಹೋಗ್ಬೇಕು. ಎಲ್ಲಿ ಮುಂದೆ? ಓಕೆ. ಸರಿ ಕೃಷ್ಣ, ನಾನು ಹೋಗಿ ಬರ್ತೀನಿ. ಮತ್ತು ನಾಳೆ ಬೆಳಗ್ಗೆ ಆಫೀಸ್ಗೆ ಬಂದುಬಿಡ್ತೀನಿ. ಮತ್ತು ನೀವು ಯಾವಾಗ ಹೇಳ್ತೀರೋ ಅವಾಗ ಹೋಗೋಣ ಮನೆಗೆ. ಓಕೆ ರಾಧಾ, ಹುಷಾರು. ನೀವು ಹುಷಾರು ಕೃಷ್ಣ. ನೀವು ತಾವು ಅಂತಂದು ಏನು ಫ್ರೆಂಡ್ಸ್ ಅಂದಮೇಲೆ ನೀವು ತಾವು ಅಂತಂದು ಮಾತಾಡ್ಸ್ತಾರಾ? ನಾನು ಹೇಗೆ ಹೋಗು ಬಾ ನೀನು ಅಂತ ಮಾತಾಡ್ಸ್ತಾರಲ್ಲ, ನೀನು ಹಾಗೆ ಮಾತಾಡ್ಸು, ಪರವಾಗಿಲ್ಲ. ಸರಿ, ನಾನು ಹೋಗ್ತೀನಿ, ಹುಷಾರು. ಬಾಯ್ ಕೃಷ್ಣ. ಬಾಯ್ ರಾಧಾ. ಇವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೋ ಗೊತ್ತಾಗಲ್ಲ. ನಾನು ಯಾವ ಹುಡುಗಿ ಹತ್ರನೂ ಇಷ್ಟು ಕ್ಲೋಸಾಗಿ ಮಾತಾಡ್ತಿದ್ದೇ ಇಲ್ಲ. ಅದು ಇವಳೇನೋ ಬಂದು 1 ತಿಂಗಳು ಆಗೋಕೆ ಬಂತೇನೋ ಅಷ್ಟರಲ್ಲಿ ಇಷ್ಟು ಒಂಥರ ಭಾಳ ದಿನ ಪರಿಚಯ ಇರುತ್ತಲ್ಲ ಅನ್ಸ್ಬಿಡಾಕತ್ತೈತಿ. ಅಮ್ಮನ ಯಾವಾಗ ಹೋದ್ರು ಕರ್ಕೊಂಡು ಹೋಗಿ ಅಮ್ಮ ಪರಿಚಯ ಮಾಡಿಸಿದ್ರೆ ಆಯ್ತು. ಅವ್ರು ಪದೇ ಕೇಳಾಕತ್ತಾರ, ರಂಗನಾಥ್ ಅಂಕಲ್ಲು ಮನೆಗೆ ಬಂದಿಲ್ಲ, ಒಂದ್ಸರಿ ಕರಿ ಅಂತಂದು. ರಾಧಾನು ಆಮೇಲೆ ರಂಗನಾಥ್ ಅಂಕಲ್ನು ಇಬ್ಬರು ಒಂದ್ಸರಿ ಕರ್ಕೊಂಡು ಹೋಗೋಕೆ ಬರ್ತೈತೆ ಯಾವಾಗಾದ್ರೂ. ಹಾಯ್ ಫ್ರೆಂಡ್ಸ್, ಸಾರಿ, ಬೇಜಾರಾಗಬೇಡಿ, ವಿಡಿಯೋ ಹಾಕಕತ್ತಿಲ್ಲ ಅಂತಂದೇಳಿ. ನಾನು ಹೇಳಿದ್ನಲ್ಲ, ಅದೇ ಮದುವೆ ಫಂಕ್ಷನು ಅದು ಇದು, ದೇವ್ರಿಗೆ ಹೋಗೋದು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಸ್ವಲ್ಪ ಅಡ್ಡಾಡೋದು ಜಾಸ್ತಿ ಆಗಿದೆ. ಅದಕ್ಕಾಗಿನೇ ಮನೆಗೆ ಎಲ್ಲರೂ ರಿಲೇಷನ್ ಬಂದಾಗ ನಾವು ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದು ಅಷ್ಟು ಚೆನ್ನಾಗಲ್ಲ, ಅದಕ್ಕಾಗಿನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಆದಷ್ಟು ನಾನು ಹೇಳಿದ್ನಲ್ಲ ನನ್ನ ಕಡೆ ಮಾಡ್ತೀನಿ ಅಂತಂದು ಈಗ ಒಂದು 4-5 ದಿನದಿಂದ ಒಂದು ವಿಡಿಯೋ ಹಾಕಿದ್ದೆ. ಆಮೇಲೆ ಮತ್ತೆ ಮಾಡೋಕ್ಕಾಗಲೇ ಇಲ್ಲ. ಸೊ ಯಾರು ಬೇಜಾರಾಗಬೇಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.